ಒಂದು ದೀರ್ಘ ಉಸಿರಾಟ ತೊಗೊಂಡು ನಾನು ಮಾತು ಶುರು ಮಾಡಬೇಕು ಅನಿಸುತ್ತೆ. ಈಗ ತಾನೇ ದೂರ ತೀರಾಯಾನ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದೆ. ನನಗೆ ಫಸ್ಟ್ ಕೂತಾಗಿಂದ ಅನಿಸಿದ್ದು ಇಟ್ಸ್ ಅ ಫೀಲ್ ಗುಡ್ ಸಬ್ಜೆಕ್ಟ್. ನಿಜವಾಗ್ಲೂ ಜರ್ನಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈಗಿನ ಜನ್ರೇಷನಲ್ಲಿ ತುಂಬ ನ್ಯಾಚುರಲ್ ಆಗಿ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಅಂತ ಹೇಳಿ ತಪ್ಪಾಗಲ್ಲ. ಸೊ ಕ್ಯಾಪ್ಟನ್ ಆಫ್ ದ ಶಿಪ್ ನಿಜವಾಗ್ಲೂ ಅವರು ಈಗಾಗಲೇ ಪ್ರೂವ್ ಮಾಡಿದಂತಹ ಒಬ್ಬ ಸ್ಟ್ರಾಂಗ್ ಡೈರೆಕ್ಟರ್. ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇಲ್ಲ ಅಂತ ಯಾರ್ಯಾರು ಹಾತೊರಿತಾ ಇರ್ತಿರೋ ಅಂಥ ಬ್ಯೂಟಿಫುಲ್ ಕಂಟೆಂಟ್ ಇರೋವಂತಹ ತುಂಬ ರಿಯಲಿಸ್ಟಿಕ್ ಆಗಿ ನಾವು ಕನೆಕ್ಟ್ ಆಗೋ ಸಿನಿಮಾ ಅಂದರೆ ಇಟ್ ಇಸ್ ದೂರ ತೀರಾಯಾನ. ಸಿನಿಮಾಟೋಗ್ರಫಿ ಇಟ್ಸ್ ಲೈಕ್ ಟಾಪ್ ನಾಚ್, ಬ್ಯೂಟಿಫುಲ್ ಆಗಿ ಲೊಕೇಶನ್ಸ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಆರ್ಟಿಸ್ಟು ಕೂಡ ಅಷ್ಟೇ. ಎಷ್ಟು ಖುಷಿಯಾಗತ್ತೆ ಅಂತ ಹೇಳಿದ್ರೆ ಯಾವುದು ಓವರ್ ಡೂ ಇಲ್ಲದೆ ತುಂಬ ನ್ಯಾಚುರಲ್ ಆಗಿ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್. ದಯವಿಟ್ಟು ಇಂಥ ಸಿನಿಮಾಗಳು ಉಳಿಲೇಬೇಕು ಖಂಡಿತವಾಗಿ. ಬ್ಯೂಟಿಫುಲಿ ಕ್ರಾಫ್ಟೆಡ್ ಸಿನಿಮಾ ಅಂದರೆ ದೂರ ತೀರಾಯಾನ. ಈ ವೀಕೆಂಡ್ ಪ್ಲ್ಯಾನ್ ಯಾವುದು ಅಂತ ಹೇಳಿದ್ರೆ ನಿಮ್ಮದು ದೂರ ತೀರಾಯಾನಕ್ಕೆ ಹೋದರೆ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ಸಿಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಬ್ಯೂಟಿಫುಲಿ ಮೇಡ್ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ದೂರ ತೀರಾಯಾನ ಸಿನಿಮಾ ಅದ್ಭುತವಾಗಿದೆ. ಸಿನಿಮಾಟೋಗ್ರಫಿ ಫಸ್ಟ್ ಆಫ್ ಆಲ್ ಸಖತ್ ಇಷ್ಟ ಆಯಿತು. DOP ಸರ್ ಮೇಲೆ ಲವ್ ಆಗುತ್ತೆ ಫಸ್ಟಿಗೆ ನಿಮಗೆ ನೋಡಿದ ತಕ್ಷಣ. ನನ್ನ ಪಕ್ಕದಲ್ಲಿ ಒಂದಷ್ಟು ಜನ ಆಡಿಯನ್ಸ್ ಕೂತಿದ್ರು. ಅವರು ಆ ಸೀನರಿ ಬಂದ ತಕ್ಷಣ ವಾವ್ ಏನು ಶಾರ್ಟ್ ಗುರು ಅಂತೆಲ್ಲ ಮಾತಾಡ್ತಿದ್ರು. ಆ್ಯಂಡ್ ಆಲ್ಸೋ ನಿಮಗೆ ಕಥೆನೂ ಅಷ್ಟೇ ಚೆನ್ನಾಗಿ ತೊಗೊಂಡು ಹೋಗುತ್ತೆ. ನಿಮಗೆ ಪರ್ಸ್ನಲಿ ತುಂಬ ಕನೆಕ್ಟ್ ಆಗುತ್ತೆ. ಮತ್ತು ನನಗೆ ಹೀರೋ ಮೇಲೆ ಸಖತ್ ಲವ್ ಆಯಿತು. ಸಕ್ಕತ್ತಾಗಿ ಇದ್ದಾರೆ ಹೀರೋ ಹೀರೋಯಿನ್ ಇಬ್ಬರು ಕೂಡ. ಪೇರ್ ತುಂಬ ಚೆನ್ನಾಗಿದೆ. ಆನ್ ಸ್ಕ್ರೀನ್ ಯಾವ ಥರ ಒಂದು ಸಿನಿಮಾನ ಪ್ರೆಸೆಂಟ್ ಮಾಡಬೇಕೋ ಅದನ್ನು ಪರ್ಫೆಕ್ಟಾಗಿ ಅರ್ಥ ಮಾಡಿಕೊಂಡು ಐ ಥಿಂಕ್ ಟೇಬಲ್ ವರ್ಕ್ ತುಂಬ ಚೆನ್ನಾಗಿ ಮಾಡಿ ಅದಾದಮೇಲೆ ಅವರು ಫ್ಲೋರಿಗೆ ಹೋಗಿದ್ದಾರೆ ಅಂತ ಅನಿಸುತ್ತೆ, ಶೂಟಿಂಗ್ ಮಾಡಿದ್ದಾರೆ ಅನಿಸುತ್ತೆ. ಶರತ್ ಲೋಹಿತ್ ಅಶ್ವ ಸರ್ರು ಪ್ರತಿಯೊಬ್ಬರು ಸೀನಿಯರ್ ಆರ್ಟಿಸ್ಟ್ಗಳು ಜಸ್ಟ್ ಹಿಂಗೆ ಬಂದು ಹೋದ್ರೂ ಅಷ್ಟು ಒಂದು ಮೊಮೆಂಟ್ನ ಕ್ರಿಯೇಟ್ ಮಾಡ್ತಾರೆ ಇಡೀ ಸಿನಿಮಾದಲ್ಲಿ. ಆ್ಯಂಡ್ ಶ್ರುತಿ ಹರಿಹರನ್ ಸರ್ನು ಕೂಡ ಮ್ಯಾಮ್ನೂ ಕೂಡ ನೋಡಿದೆ. ಅವರು ಕೂಡ ಅಷ್ಟೇ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಡೀ ಸಿನಿಮಾ ತುಂಬ ಕಣ್ಣಿಗೆ ತಂಪು ಅಂತ ಅನಿಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೀನರೀಸು, ಟ್ರಕ್ಕಿಂಗು ಅಥವಾ ಎಲ್ಲಾದರೂ ಟ್ರಿಪ್ ಹೋಗ್ಬೇಕಂತ ಸೀನರೀಸ್ನ ನೋಡಬೇಕು. ಜೊತೆಗೆ ಕಥೆನೂ ಅದೇ ರೀತಿ ನಿಮಗೆ ತೊಗೊಂಡು ಹೋಗುತ್ತೆ. ಸೊ ಆಲ್ ದಿ ವೆರಿ ಬೆಸ್ಟ್. ಇಡೀ ತಂಡ ಎಷ್ಟು ಒಗ್ಗಟ್ಟಾಗಿ ಇಲ್ಲಿ ಬಂದು ಸಿನಿಮಾ ಪ್ರಮೋಷನ್ ಮಾಡ್ತಿದ್ದೀರಾ, ಅಷ್ಟೇ ಒಗ್ಗಟ್ಟಾಗಿ ಈ ಒಂದು ಸಿನಿಮಾದ ಸಕ್ಸಸ್ ಮೀಟ್ಗೂ ಕೂಡ ನೀವೆಲ್ಲರೂ ಕೂಡ ಒಟ್ಟಿಗೆ ಸಿಗಬೇಕು. ಇಂಥ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಅದಕ್ಕೂ ಒಳ್ಳೆ ಮಜಾ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ. ಮನೇಲಿ ಕೂತು ಮೊಬೈಲಲ್ಲಿ ಅಥವಾ ಟಿ ವಿಲಿ ಬರೋರ್ಗೂ ದಯವಿಟ್ಟು ಕಾಯಬೇಡಿ. ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್ ಇಟ್. ಇಟ್ಸ್ ಅಮೇಝಿಂಗ್ ಮೂವಿ. ಥ್ಯಾಂಕ್ ಯು ಸೊ ಮಚ್. ಹಾಯ್. ಪ್ರತಿಯೊಂದು ಆ್ಯಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೀಡ್ ಆ್ಯಕ್ಟರ್ಸ್ ಆಗಲಿ, ಸಪೋರ್ಟಿಂಗ್ ರೋಲ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಸೀನ್ ಕಾಂಪೋಸಿಷನು ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಸೊ ವೆರಿ 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 ವೆಲ್ ಡನ್ ಫಿಲ್ಮ್. ಥ್ಯಾಂಕ್ ಯು. ದೂರ ತೀರಯಾನ ಪ್ರಾಯಶಃ ಅದರ ಹೆಸರು ತೀರಯಾನ ಅಂತ ಇಟ್ಟಿದ್ರೆ ತುಂಬ ಆ್ಯಪ್ಟಾಗಿರೋದು ಅಂತ ಅನ್ನಿಸ್ತಾ ಇದೆ. ಬಟ್ ಏನು ಇತ್ತೀಚೆಗೆ ಯಾರೋ ಕಣ್ಣಾಕ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಚಿತ್ರರಂಗಕ್ಕೆ. ಇದಕ್ಕಿಂತ ಇನ್ನೇನು ಸಿನಿಮಾ ಮಾಡೋಕ್ಕೆ ಸಾಧ್ಯ? ಅಂದರೆ ಯಾವುದಾದ್ರೂ ಒಂದು ಸಿನಿಮಾ ಮಾಡಿದಾಗ ಅದಕ್ಕೆ ಇನ್ನೊಂದು ಭಾಷೆಯ ಸಿನಿಮಾಗೋ ಅಥವಾ ಇನ್ನೊಂದು ಜಾನರ್ ಸಿನಿಮಾಗೋ ಹೋಲಿಕೆ ಮಾಡಿ ಮಾತಾಡೋದಿರ್ಬೋದು, ಇರ್ಬೋದು, ಆ ಥರದ್ದೆಲ್ಲ ನಡೀತಾ ಇದೆ. ಬಟ್ ಇದಕ್ಕಿಂತ ಅಚ್ಚುಕಟ್ಟಾಗಿ ಇನ್ನೊಂದು ಸಿನಿಮಾ ಮಾಡೋಕ್ಕೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಭಾಳ ಒಳ್ಳೆಯ ಪ್ರಯತ್ನ. ಸ್ನೇಹಿತ ನನಗೇನು ಅನ್ನಿಸ್ತು ಅಂದರೆ ಡಾಕ್ಟರ್ ಮನ್ಸೂರೆ ಅವರು ನನಗೊಂದು 2 hours ಜೀವನದ ಬಗ್ಗೆ ಕೌನ್ಸಿಲಿಂಗ್ ಕೊಟ್ಟರು ಅಂತ ಅನ್ನಿಸ್ತು. ಭಾಳ ರಿಫ್ರೆಶಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಬೇರೆ ಲ್ಯಾಂಗ್ವೇಜಲ್ಲಿ ಇದನ್ನೆಲ್ಲ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ರು ಅನಿಸುತ್ತೆ. ನಮ್ಮಲ್ಲಿ ಯಾಕೆ ಇಷ್ಟೊಂದು ನೀರಸವಾದ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ದ ವೇ ದ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಈವನ್ ದ ಅದರ್ ಕಾಸ್ಟ್ ಇರ್ಬೋದು, ದ ವೇ ದೇ ಲಿವ್ ದೇರ್ ರೋಲ್ಸ್ ಎಷ್ಟು ಅದ್ಭುತವಾಗಿ ಬದುಕಿದ್ದಾರೆ. ಸೆನ್ಸಿಟಿವ್ ಬಟ್ ಸ್ಟಿಲ್ ಒಂದು ಕಾಂಪ್ಲೆಕ್ಸ್ ಆದ ಸಬ್ಜೆಕ್ಟು. ಆ್ಯಂಡ್ ಅಷ್ಟು ನಾಜೂಕಾಗಿ ಇದನ್ನು ಹೇಳೋದಿರ್ಬೋದು, ಅದನ್ನು ತೆರೆ ಮೇಲೆ ಆ್ಯಕ್ಟ್ ಮಾಡೋದಿರ್ಬೋದು, ಎಲ್ಲವೂ ಚಾಲೆಂಜ್. ಈ ಚಾಲೆಂಜನ್ನು ಭಾಳ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಮನ್ಸೂರಿ ಅವರು ಆ್ಯಂಡ್ ಕೂಡ ಆ್ಯಕ್ಟರ್ಸ್ ಕೂಡ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ, ಸೋಲಿಸಬೇಡಿ, ಸಾಯಿಸಬೇಡಿ. ಇದು ನನ್ನ ಕಳಕಳಿಯ ಮನವಿ. ಯಾಕೆಂದರೆ ಈ ಥರದ್ದು ನೀವು ನೋಡಲಿಲ್ಲ, ಎಂಕರೇಜ್ ಮಾಡಲಿಲ್ಲ ಅಂದರೆ ಈ ಥರದ ಯೋಚನೆಗಳು ಸತ್ತೋಗ್ತವೆ. ಏನು ಚಿತ್ರರಂಗದ ದೃಷ್ಟಿಯಿಂದ ಅದೊಂದು ಕೆಟ್ಟ ಒಂದು ಸಂದೇಶ ರವಾನೆ ಆಗುತ್ತೆ, ಅದಾಗೋದು ಬೇಡ ಅಂತ ಅನಿಸುತ್ತೆ ನನಗೆ. ದಯವಿಟ್ಟು ದೂರ ತೀರಯಾನ ನೋಡಿ, ಭಾಳ ಅದ್ಭುತವಾಗಿದೆ, ಭಾಳ ಒಳ್ಳೆಯ ಪ್ರಯತ್ನ. ದಯವಿಟ್ಟು ಬೆಂತಟ್ಟಿ ಅಂತ ಕೇಳ್ಕೊತೀನಿ. ಪ್ಲೀಸ್
ಡೂ ಕಮ್ ಆ್ಯಂಡ್ ವಾಚ್ ದೂರ ತೀರಯಾನ. ಹ್ಯಾಟ್ಸ್ ಆಫ್ ಟು ಮನ್ಸೋರೆ. ಆ್ಯಂಡ್ ನಿಜವಾಗ್ಲೂ ನಿರ್ಮಾಪಕರಿಗೆ ಧೈರ್ಯ ಮೆಚ್ಚಲೇಬೇಕು. ಈ ಥರದೊಂದು ಸಬ್ಜೆಕ್ಟ್ನ ಧೈರ್ಯವಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಥರದ ಒಂದು ನಿರ್ಮಾಪಕರಿಗೆ ಹಿನ್ನಡೆ ಆಗಬಾರ್ದು. ಅವ್ರಿಗೆ ಯಾವಾಗಲೂ ಒಂದು ಗೆಲುವಾಗಬೇಕು. ಅವರೇನು ದೊಡ್ಡ ಮಟ್ಟದ ಲಾಭ ನಿರೀಕ್ಷೆ ಮಾಡ್ತಾ ಇದ್ದಾರೋ ಇಲ್ಲವೋ ಎಲ್ಲವೂ ಸೆಕೆಂಡರಿ. ಬಟ್ ಒಂದು ಅದ್ಭುತವಾದ ಪ್ರಾಡಕ್ಟ್ ಕೊಟ್ಟಾಗ ಬೆಂತಟ್ಟೋದು ಪ್ರೇಕ್ಷಕರಾಗಿ ನಮ್ಮ ಕರ್ತವ್ಯ. ಆ ಕೆಲಸ ಮಾಡೋಣ, ಕನ್ನಡ ಕಟ್ಟೋಣ, ಸಿನಿಮಾ ಬೆಳೆಸೋಣ, ಸಾಧ್ಯ ಆದರೆ ಒಳ್ಳೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ, ನನ್ನ ಹೆಸರು ಅರ್ಜುನ್ ಸಿಂಗಾರ್ ಅಂತ. ನಾನು 15 ವರ್ಷದಿಂದ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾನು ಸುಮಾರು ಜನ ಸ್ಟೂಡೆಂಟ್ಸ್ನ ನೋಡಿದ್ದೀನಿ. ದೇ ಫಾಲ್ ಇನ್ ಲವ್, ದೇ ಗೆಟ್ ಮ್ಯಾರಿಡ್, ಆಮೇಲಿಂದ ಜಗಳಗಳು ಶುರು ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗುತ್ತೆ, ದೇ ಬ್ರೇಕಪ್. ಸೊ ಇದು ಎಸ್ಪೆಷಲಿ ಈ ಜನ್ರೇಷನಲ್ಲಿ ವಾಟ್ ವಿ ಕಾಲ್ ಇಟ್ ಆಸ್ ನೆಕ್ಸ್ಟ್ ಜೆನ್ ಝೆಡ್, ಆಲ್ಫಾ ಜನ್ರೇಷನ್, ಇದು ಸಿಕ್ಕಾಪಟ್ಟೆ ಕಾಮನ್ ಆಗೋಗಿದೆ. ಸೊ ಈ ಮೂವಿಲಿ ಏನು ತೋರಿಸಿದ್ದಾರೆ ಅಂದರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರೆಸ್ಪೆಕ್ಟ್ ಈಚ್ ಅದರ್. ಅಫ್ಕೋರ್ಸ್ ಯು ಫಾಲ್ ಇನ್ ಲವ್ ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಹರಿ ಇನ್ ಟು ಅ ರಿಲೇಷನ್ಶಿಪ್, ಎಸ್ಪೆಷಲಿ ಮದುವೆ ವಿಷಯದಲ್ಲಿ. ಸೊ ಇಟ್ಸ್ ಬೇಸಿಕಲಿ ಅ ಕಾಂಪ್ಲಿಕೇಟೆಡ್ ರಿಲೇಷನ್ಶಿಪ್ನ ಹೆಂಗೆ ರೆಸ್ಪೆಕ್ಟ್ಫುಲಿ ರಿಸಾಲ್ವ್ ಮಾಡ್ಕೊಳ್ಬೋದು ಅನ್ನೋದನ್ನ ತೋರಿಸಿದ್ದಾರೆ ಫಿಲಾಸಫಿಕಲ್ ಆಗಿ. ಆ್ಯಂಡ್ ನಾಟ್ ನೆಸೆಸರಿಲಿ ಆಲ್ವೇಸ್ ಅ ಹ್ಯಾಪಿ ಎಂಡಿಂಗ್ ಶುಡ್ ಲೀಡ್ ಟು ಅ ಮ್ಯಾರೇಜ್ ಅಲ್ವಾ. ಒಂದು ಫ್ರೆಂಡ್ಶಿಪ್ ಆಗು ಉಳಿಬೋದು. ಆ್ಯಂಡ್ ಈಗಿನ ಪೇರೆಂಟ್ಸ್ಗೆ, ಈಗಿನ ಮಕ್ಕಳಿಗೆ ಒಂದು ಪ್ರೋಗ್ರೆಸಿವ್ ಥಿಂಕಿಂಗಲ್ಲಿ ಕೂಡ ಒಂದು ಮೂವಿ ತೋರಿಸಿದ್ದಾರೆ, ಹೌ ಟು ಬಿ ಸೆನ್ಸಿಟಿವ್ ಟು ರಿಲೇಷನ್ಶಿಪ್ಸ್. ಆ್ಯಂಡ್ ಕೆಲವರು ಮದುವೆಗಿನ ಮುಂಚೆನೇ ದೇ ಕುಡ್ ಪ್ರಾಬ್ಲಿ ಲಿವ್ ಟುಗೆದರ್, ದೇ ಕುಡ್ ಗೋ ಆನ್ ಟ್ರಿಪ್ಸ್ ಟುಗೆದರ್. ಅವ್ರಿಗೇನೇನು ಸನ್ನಿವೇಶಗಳು ಬರ್ಬೋದು ಮದುವೆ ಆದಮೇಲೆ ಅದಕ್ಕಿಂತ ಮುಂಚೆನೇ ತಿಳ್ಕೊಳ್ಬೋದು. ಆರ್ ದೇ ಮೇಡ್ ಫಾರ್ ಈಚ್ ಅದರ್, ಆರ್ ದೇ ಕಂಪ್ಯಾಟಬಲ್ ವಿತ್ ಈಚ್ ಅದರ್ ಅನ್ನೋದನ್ನ ಅವ್ರ ಜೀವದ ಅವ್ರ ಅಂಶಗಳನ್ನ ಅವರೇ ಅರ್ಥ ಮಾಡ್ಕೊಳ್ಬೋದು. ಆ್ಯಂಡ್ ಥ್ರೂ ದಿಸ್ ದೇ ವಿಲ್ ಆಲ್ಸೋ ಗೆಟ್ ಟು ನೋ ದಿಯರ್ ಪಾತ್, ದಿಯರ್ ಜರ್ನಿ ಇನ್ ಬೋತ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್. ಸೊ ಅದನ್ನ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅನಿಸ್ತು ಮೂವಿಲಿ, ವಿತ್ ರಿಗಾರ್ಡ್ಸ್ ಟು ರಿಲೇಷನ್ಶಿಪ್ಸ್ ಆ್ಯಂಡ್ ಹೌ ಇಟ್ ಮೇ ವರ್ಕ್ಔಟ್, culminating into a marriage or friendship respectfully by resolving whatever issues and compatibility they had within each other. So great effort to the team, and I hope this runs a lot of shows in the theatre. I wish the team all the best. Thank you. ನಮ್ಮ ಅಶ್ವಿನ್ ಹಾಸನ ಆ್ಯಕ್ಟರ್. ದೂರ ತೀರಯಾನ ಈಗಿನ್ನು ನೋಡ್ಕೊಂಬಂದೆ, ಹೌಸ್ಫುಲ್ ಶೋ. ಆ್ಯಕ್ಚುಲಿ ನಾನು 2ನೇ ಸರಿ ನೋಡ್ತಿರೋದು. ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಅರ್ಥ ಆಯಿತು. ಯಾಕೆ ಅಂದರೆ ಇದು ನನ್ನ ಪರ್ಸನಲ್ ಪ್ರಾಬ್ಲಮ್ಮು. ನನಗೆ ಲವ್ ಸಿನಿಮಾಗಳು ನಾನು ಹೆಚ್ಚು ನೋಡಿಲ್ಲ ಅಥವಾ ಹೆಚ್ಚು ಫಾಲೋ ಮಾಡಲ್ಲ. ಹಾಗಾಗಿ ಅದ್ರ ಬಗ್ಗೆ ಅಷ್ಟು ನನ್ನ ಥ್ರಿಲ್ಲರ್ ಸ್ವಲ್ಪ ಇಂಟ್ರೆಸ್ಟೆಡ್ ನನಗೆ. ಸ್ಟಿಲ್ ನಾನು ಮೊನ್ನೆ ನೋಡಿದಾಗ ಒಂಥರ ಅನ್ನಿಸ್ತು, ಇವತ್ತು ನೋಡಿದೆ ಇನ್ನೊಂದು ಥರ ಲೇಯರ್ ಓಪನ್ ಆಗಿದೆ. ಮನ್ಸೂರ್ ಸರ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ ಕನ್ನಡದಲ್ಲಿ. ಸೊ ಅವರು ಈ ಸಿನಿಮಾ ಮಾಡಿರೋದೇ ವಾವ್ ಅನಿಸುತ್ತೆ. ಯಾಕೆಂದರೆ ಅವರು ಮಾಡ್ಕೊಂಬಂದಿರೋ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಇದು ಕಂಟೆಂಟ್ ಓರಿಯೆಂಟೆಡೇ, ಬಟ್ ಇಟ್ಸ್ ರಿಲೇಟೆಡ್ ಟು ಹಾರ್ಟ್. ಸೊ ಹಾಗಾಗಿ ರಿಲೇಷನ್ಶಿಪ್ ಈಸ್ ಕಾಂಪ್ಲಿಕೇಟೆಡ್. ಸೊ ಇದನ್ನು ಈ ಸಿನಿಮಾನ ನೋಡಿನೇ ಆಸ್ವಾದಿಸ್ಬೇಕೆ ಹೊರತು ನಮ್ಮ ಮಾತುಗಳಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ, ಬಟ್ ಅರ್ಥ ಆಗೋಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ಲೀಡ್ ಆ್ಯಕ್ಟ್ರೆಸ್ ವಿಜಯ್ ಇರ್ಬೋದು, ಪ್ರಿಯಾಂಕ್ ಅವ್ರು ಇರ್ಬೋದು, ಆ್ಯಂಡ್ ಆಲ್ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, ಸಿನಿಮಾಟೋಗ್ರಫಿ ಅಬ್ಸಲ್ಯೂಟ್ಲಿ ಅಮೇಸಿಂಗ್. ನನ್ನ ಪ್ರಕಾರ ನಾವೆಲ್ಲ 80s ಬಾರ್ನ್ ಅಂದರೆ ಈಗ ಪ್ರೆಸೆಂಟ್ ಜನ್ರೇಷನ್ಗೆ ಇಟ್ಸ್ ಎನ್ ಕ್ಲಾಸಿಕ್ ಸಿನಿಮಾ ಆ್ಯಂಡ್ ಇಟ್ಸ್ ಎ ಮಸ್ಟ್ ವಾಚ್ ಸಿನಿಮಾ ಫಾರ್ ಪ್ರೆಸೆಂಟ್ ಜನ್ರೇಷನ್. ಸೊ ಇಟ್ಸ್ ಎ ಮಸ್ಟ್ ವಾಚ್ ಫಾರ್ ಪ್ರೆಸೆಂಟ್ ಜನ್ರೇಷನ್ ಆ್ಯಂಡ್ ವೆರಿ ಗುಡ್ ಮೂವಿ. ಪ್ಲೀಸ್ ವಾಚ್ ಇಟ್. ಹಲೋ, ನಮಸ್ಕಾರ. ಈಗಷ್ಟೇ ನಾನು ಮನ್ಸೂರೆ ನಿರ್ದೇಶನದ ದೂರ ತೀರಯಾನ ನೋಡಿದೆ. ಆಫ್ಟರ್ ಲಾಂಗ್ ಟೈಮ್ ನಾನು ಕನ್ನಡದಲ್ಲಿ ಒಂದು ರೋಡ್ ಫಿಲ್ಮ್ ನೋಡ್ತಾ ಇರೋದು, ಒಂದು ಲವ್ ಸ್ಟೋರಿ ನೋಡ್ತಾ ಇರೋದು. ಮನ್ಸೂರೆ ಸಿನಿಮಾ ಅಂದರೆ ತುಂಬಾ ಅನ್ಕನ್ವೆನ್ಷನಲ್ ಆಗಿರುತ್ತೆ. ಇದು ಒಂದು ಅನ್ಕನ್ವೆನ್ಷನಲ್ ಲವ್ ಸ್ಟೋರಿ. ಬಂದು ನೋಡಿ, ನಿಮ್ಮ ಕುಟುಂಬದ ಸಮೇತ ಬಂದು ಥಿಯೇಟ್ರಿಗೆ ಬಂದು ನೋಡಿ ದೂರ ತೀರಯಾನ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ದೂರ ತೀರಯಾನ ಅನ್ನುವ ಒಂದು ಇದು ಕಾವ್ಯಾತ್ಮಕವೂ ಹೌದು, ಕಲಾತ್ಮಕವೂ ಹೌದು, ಮತ್ತು ತುಂಬ ಸಿನಿಮೀಯವಾಗಿರುವಂಥ ಸಿನಿಮಾ ಆಗಿದ್ದರೂ ಕೂಡ ಇಷ್ಟು ಸಹಜವಾಗಿ ಒಂದು ಪ್ರೇಮ ಕಥೆಯನ್ನು ಹೇಳೋಕ್ಕೆ ಸಾಧ್ಯನಾ ಅನ್ನುವಂಥದ್ದು ನನಗೆ ತುಂಬ ಆಶ್ಚರ್ಯ ಮೂಡಿಸುತ್ತೆ ಮನ್ಸೂರೆ ಅವರ ಈ ಸಾಧನೆ ಬಗ್ಗೆ. ಇವತ್ತಿನ ಕಾಲಘಟ್ಟದಲ್ಲಿ ಹುಡುಗ ಹುಡುಗಿ ಮಧ್ಯೆ ಇರುವಂತಹ ಒತ್ತಡಗಳ ನಡುವೆ ಅವರೇ ಭಾಳ ರೂಪಿಸ್ಕೊಳ್ಬೇಕಾದ್ರೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ಹಲವು ಮಜಲುಗಳ ಮೂಲಕ
ಒಂದು ಯಾನದ ಮೂಲಕ ಹೇಳುವಂತಹ ಈ ಕಥಾನಕದ ಶೈಲಿ ನನಗೆ ತುಂಬ ಇಷ್ಟ ಆಯಿತು. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ, ಯಾಕಂತ ಹೇಳಿದರೆ ಇದರಲ್ಲಿ ನಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಯಾಕೆ ಹುಡುಗರು ನೆಗ್ಲೆಕ್ಟ್ ಮಾಡ್ತಾರೆ ಹೆಣ್ಮಕ್ಳ ಫೀಲಿಂಗ್ಸ್ನ, ಮತ್ತು ಯಾಕೆ ಹೆಣ್ಮಕ್ಳು ಅವರ ಸಂಪೂರ್ಣವಾದ ಮನದಾಳದ ವಿಷಯವನ್ನು ಹೇಳ್ಕೊಳಕ್ಕಾಗದೆ ಅವರ ಕನಸು ಮತ್ತು ಭಯಗಳನ್ನು ಬಿತ್ತರಿಸ್ಕೊಂಡು ಹುಡುಗರಿಗೆ ಹೇಳೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ತುಂಬ ಒಂದು ಸೈಕಲಾಜಿಕಲ್ ಒಳನೋಟ ಇರುವಂತಹ ಒಂದು ಮಾತನ್ನು ತುಂಬ ಸ್ಪಷ್ಟವಾಗಿ ಆಡಿದ್ದಾರೆ. ಸೊ ಈ ರೀತಿ ನಮ್ಮನ್ನು ನಾವು ಪಡ್ಕೊಳ್ಳೋದಕ್ಕೆ ಇದರಲ್ಲಿ ಒಂದು ಮಾತು ಬರುತ್ತೆ, ಡಿಡ್ ಯು ಡಿಸ್ಕವರ್ ಯುವರ್ ಸೆಲ್ಫ್ ಅಂತೇಳಿ. ಸೊ ನಮ್ಮನ್ನು ನಾವು ಸಂಬಂಧಗಳ ಸುಳಿಯಲ್ಲಿ ಪಡೆದುಕೊಳ್ಳೋಕ್ಕೆ ದಯವಿಟ್ಟು ಈ ಸಿನಿಮಾವನ್ನು ಎಲ್ಲರೂ ನೋಡಬೇಕು. ಈ ಸಿನಿಮಾ ಮಿಸ್ ಮಾಡಿಕೊಂಡ್ರೆ ನಾವು ತುಂಬ ಕಲಿಯೋದನ್ನು ಮಿಸ್ ಮಾಡ್ಕೊತೀವಿ. ಥ್ಯಾಂಕ್ ಯು. ಚಿತ್ರ ಭಾಳ ತುಂಬ ಚೆನ್ನಾಗಿ ಬಂದಿದೆ. ಎಂಡಿಂಗನ್ನು ಇದನ್ನು ಕ್ಲೋಸ್ ಮಾಡಬಾರ್ದು. ಅವರಿಬ್ಬರಲ್ಲೂ ಕೂಡ ಹೀರೋ ಮತ್ತು ಹೀರೋಯಿನ್ಗಳಿಗೆ ಬಿಟ್ಟಿರ್ಲಿಕ್ಕೆ ಆಗಬಾರ್ದು. ಅವರಿಬ್ಬರು ಒಂದಾಗಬೇಕು ಅನ್ನೋ ಒಂದು ಮೆಸೇಜನ್ನು ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡಬೇಕಂತ ನಾನು ಅಭಿಪ್ರಾಯವನ್ನು ಕೊಡ್ತಾ ಇದ್ದೀನಿ. ಕಾರಣ ಇಷ್ಟಕ್ಕೆ ಕ್ಲೋಸ್ ಮಾಡಿದರೆ ಇದು ಬ್ಯಾಡ್ ಒಪಿನಿಯನ್ ಕೊಡುತ್ತೆ, ಜನ್ರೇಷನ್ನಿಗೆ ಬ್ಯಾಡ್ ಒಪಿನಿಯನ್ ಕೊಡುತ್ತೆ. ಅವರಿಬ್ಬರು ಪುನಃ ಒಟ್ಟಾಗಬೇಕು, ಒಟ್ಟಾಗಿ ಒಂದು ಮೇಡ್ ಫಾರ್ ಈಚ್ ಅಂತಕ್ಕಂಥ ಭಾವನೆ ಈ ಯುವ ಪೀಳಿಗೆಯಲ್ಲಿ ಬರಲಿ ಅಂತ ನಾನು ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ತಾನೇ ದೂರತಿರ ಯಾನ ನೋಡ್ಕೊಂಡ್ಬಂದೆ, ನನಗೆ ತುಂಬ ಖುಷಿ ಕೊಡ್ತು. ನಾನು ಈ ಚಿತ್ರದ ಒಂದು ಭಾಗ ಆಗಿದ್ದೆ, ಆದರೆ ನನಗೆ ಇದರ ಮೇಕಿಂಗ್ ಬಗ್ಗೆ ಎಲ್ಲ ಮನ್ಸೂರೆ ಹತ್ರ ಮಾತಾಡಿದಾಗೆಲ್ಲ ಹೇಳೋರು ಈ ಥರ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ನನಗೆ ತುಂಬ ಖುಷಿ ಆಯಿತು. ಈಗಿನ ಜನ್ರೇಷನ್ಗೆ ಒಂದು ರಿಲೇಷನ್ಶಿಪ್ ಅಂದರೆ ಏನೆಲ್ಲ ನಾವು ಯೋಚನೆ ಮಾಡಿ ಒಂದು ರಿಲೇಷನ್ಶಿಪ್ಗೆ, ಒಂದು ಮೆಚ್ಯೂರ್ಡ್ ರಿಲೇಷನ್ಶಿಪ್ಗೆ ಹೋಗಬೇಕು ಅಂತಂದರೆ ಈ ಮೂವಿ ತುಂಬ ಒಳ್ಳೆಯ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತೆ. ನಾವು ಜನರಲಿ ಕ್ಲಿಷೇಡ್ ಲವ್ ಸ್ಟೋರೀಸ್ ಎಲ್ಲ ನೋಡಿರ್ತೀವಿ, ಆದರೆ ಇದು ನನಗೆ ತುಂಬ ಇಷ್ಟ ಆಯಿತು. ಈ ಥರ ಮೂವೀಸು ತುಂಬ ನಾವು ಸಾಕಷ್ಟು ನೋಡಿಲ್ಲ, ಸೊ ಹಾಗಾಗಿ ಒಂದು ಹೊಸತನ ಇತ್ತು. ಹಾಡುಗಳು ತುಂಬ ಚೆನ್ನಾಗಿತ್ತು. ನನ್ನ ಸಾಕಷ್ಟು ಗೆಳೆಯರು ಇದನ್ನ ನೋಡ್ಕೊಂಬಂದವರೆಲ್ಲ ಇಷ್ಟಪಟ್ಟಿದ್ದಾರೆ. ಅವರು ಇದೇ ಥರ ಹೊಸತನ ಒಂದಿತ್ತು ಅಂತ ಅನಿಸ್ತು. ಮನ್ಸೂರೆ ಇದು ಮೊದಲನೇ ಪ್ರಯತ್ನ ಅನಿಸುತ್ತೆ ಈ ಥರ ಒಂದು ಜಾನರು. ಐ ವಿಶ್ ಯು ಆಲ್ ದ ಬೆಸ್ಟ್. ಮುಂದೇನೂ ಇದೇ ಥರ ಮೂವೀಸ್ ಮಾಡ್ತಾ ಇರಲಿ ಮನ್ಸೂರೆ ಅಂತ ಇಡೀ ತಂಡಕ್ಕೆ ನನ್ನ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಈಗ ಜಸ್ಟ್ ಈ ಸಿನಿಮಾ ನೋಡ್ಕೊಂಡು ಬಂದೆ ನಾನು. ಎಂಥ ಒಳ್ಳೆ ಸಿನಿಮಾ, ಈಗಿನ ಕಾಲಮಾನಕ್ಕೆ ತಕ್ಕಂತೆ ತುಂಬ ಚೆನ್ನಾಗಿ ಒಂದು ಸಟಲ್ಲಾಗಿ ಕೊಟ್ಟಿದ್ದಾರೆ ಮೆಸೇಜು. ತುಂಬ ಚೆನ್ನಾಗಿದೆ. ಇಟ್ಸ್ ಮೋರ್ ರಿಲೇಟಬಲ್, ಇಟ್ಸ್ ಮೋರ್ ಪ್ರಾಕ್ಟಿಕಲ್, ಇಟ್ಸ್ ಮೋರ್ ಒಂಥರ ತುಂಬ ಹಾರ್ಟ್ ಟಚಿಂಗ್ ಮೂವಿ. ಎಲ್ಲ ಯುವಕರು ಕಲಿಬೇಕಾದಂಥ ವಿಷಯ. ತುಂಬ ಒಳ್ಳೆಯ ಸಿನಿಮಾ. ದಯವಿಟ್ಟು ಬಂದು ನೋಡಿ, ಈ ಥರ ಥಿಯೇಟ್ರಲ್ಲಿ ಬಂದು ನೋಡಿ, ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎವ್ರಿವನ್. ಸೊ ಫಸ್ಟ್ ಟೈಮ್ ಮೂವಿ ನೋಡೋರಿಗೆ ಐ ವಿಲ್ ಟೆಲ್ ಇಟ್ಸ್ ಜಸ್ಟ್ ಅ ಫ್ಲೋಟ್ ಆಫ್ ಎಮೋಷನ್ಸ್. ಸೊ ನೋಡಿದ ತಕ್ಷಣ ಒಂದು ಆರ್ಟಿಸ್ಟಿಕ್ ಫೀಲಿಂಗ್ ಬರುತ್ತಲ್ಲ, ದ್ಯಾಟ್ ಮೂವಿ ದೂರತೀರ ಯಾನ ಫುಲ್ಫಿಲ್ಸ್. ಸೊ ಪ್ರೀತಿ ಅನ್ನೋದು ಒಂದು ಇಟ್ಸ್ ಅ ಪ್ಯೂರ್ ಎಮೋಷನ್ that can take any terms and at any age, at any generation for that matter. So ಈ ಕಥೆ ಇದೆಯಲ್ಲ, ಇಟ್ಸ್ ಲೈಕ್ ಅ ಫ್ರೀ ಫ್ಲೋಯಿಂಗ್ ರಿವರ್. ಹರಿಯೋ ನದಿಗೆ ಯಾವುದೇ ಇದೇ ರೀತಿ ಸಮುದ್ರ ಸೇರಬೇಕು ಅಥವಾ ಇದೇ ಊರು ಸೇರಬೇಕು ಅನ್ನೋ ಒಂದು ಡೆಸಿಗ್ನೇಷನ್ ಆರ್ ಲೈಕ್ ಡೆಸ್ಟಿನೇಷನ್ ಇರೋದಿಲ್ಲ. ಸೊ ದೂರತೀರ ಯಾನ ಡಸ್ ದಿಸ್ ವರ್ಕ್. ಸೊ ಇಟ್ ವಾಸ್ ಅ ವೆರಿ ಹ್ಯಾಪಿ ಮೂವಿ. ಲಾಸ್ಟಿಗೆ ವಾಟ್ ಎವರ್ ಇಟ್ ಹ್ಯಾಪನ್ಸ್, ಬಟ್ ಸ್ಟಿಲ್ ದ ಟರ್ನ್, their decision, and today's generation, they can take their call for this emotion of love. So thank you Dooratira Yana and team. It was a wonderful art, talented people. It's a beautiful, ಪೋಣಿಸಿದಾಗೆ ಇತ್ತು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್ ಅಸ್. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಮನ್ಸೂರೆ ಅವರ ದೂರತೀರ ಯಾನ ಚಿತ್ರವನ್ನು ನೋಡಿಕೊಂಡು ಬರ್ತಾ ಇದ್ದೀನಿ ಕುಟುಂಬದ ಸಮೇತ. ಹೇಳಬೇಕು ಅಂತಂದರೆ ಮನ್ಸೂರೆ ನನ್ನ ಅಚ್ಚುಮೆಚ್ಚಿನ ನಿರ್ದೇಶಕ. ಬಹಳಷ್ಟು ಅವರ ಎಲ್ಲ ಚಿತ್ರಗಳನ್ನು ನಾನು ನೋಡಿದ್ದೇನೆ, ಖುಷಿಪಟ್ಟಿದ್ದೇನೆ. ಆಮೇಲೆ
ಒಂದು ರೀತಿಯ ಅನ್ಕನ್ವೆನ್ಷನಲ್ ನಿರ್ದೇಶಕರು ಅಂತಂದರೆ ತಪ್ಪಾಗಲಾರದು. ಯಾಕೆಂತಂದರೆ ಅವರು ತಗೊಳ್ಳುವ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ವಿಶೇಷವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಆ್ಯಂಡ್ ಈ ಚಿತ್ರವೂ ಕೂಡ ಒಂದು ಬೇರೆ ಜಾನರಲ್ಲಿ ಮಾಡಿದ್ದಾರೆ. ಇಲ್ಲಿ ಒಂದು ಲವ್ ಸ್ಟೋರಿ ಅಂತ ಹೇಳ್ಬೋದು, ಅಥವಾ ಸಂಬಂಧಗಳ ಬಗೆಗಿನ ಒಂದು ಚಿತ್ರ ಅಂತ ಹೇಳ್ಬೋದು, ಸಂಬಂಧಗಳ ಒಂದು ಯಾನ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಒಟ್ಟಿನಲ್ಲಿ ಒಂದು ಅದು ಪ್ರೇಮಿಗಳಾಗ್ಬೋದು ಅಥವಾ ಕುಟುಂಬಸ್ಥರಾಗ್ಬೋದು, ಬಹಳಷ್ಟು ವರ್ಷಗಳು ಜೊತೆಲಿದ್ದು ಸಂಸಾರ ನಡೆಸಿದಂಥವ್ರಾಗ್ಬೋದು, ಪ್ರತಿಯೊಬ್ಬರು ಅವರವರ ಮನಸ್ಸಿನ ಆಳಕ್ಕೆ ತಮ್ಮನ್ನು ತಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಮಾಡುವಂತಹ ಚಿತ್ರ. ಎಷ್ಟೋ ಸಾಮಾನ್ಯವಾಗಿ ಜನಗಳು ಬದುಕನ್ನು ಒಂದು ರೀತಿ ಸವಸಿಬಿಟ್ಟಿರ್ತಾರೆ, ಹೋಗ್ಬಿಟ್ಟಿರ್ತಾರೆ. ಅದು ಕೆಲವೊಮ್ಮೆ ಎಲ್ಲೋ ಒಂದು ಅಡ್ಜಸ್ಟ್ಮೆಂಟಿನ ಅಥವಾ ತ್ಯಾಗ ಮಾಡುವಂತಹ ಜೀವನವನ್ನು ನಡೆಸ್ಬಿಟ್ಟಿರ್ತಾರೆ. ಎಲ್ಲೋ ತಮ್ಮ ಖುಷಿಯನ್ನು ಒತ್ತೆ ಇಟ್ಟೋ ಅಥವಾ ಬದಿಗಿಟ್ಟೋ ನಡೆಸ್ತಾ ಹೋಗಿರ್ತಾರೆ. ಎಲ್ಲೋ ತಮ್ಮಿಂದ ಇನ್ನೊಬ್ಬರಿಗೆ ಖುಷಿ ಕೊಡುವಂಥದ್ದಾಗಲಿ ಅಥವಾ ಬೇರೆಯವರಿಂದ ಪಡ್ಕೊಳ್ಳುವಂಥದ್ದಾಗಲಿ ಈ ಥರದ ಒಂದು ಇದು ಪರಿಪಾಠ ಆಗಿರೋದಿಲ್ಲ. ಸೊ ಚಿತ್ರ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂತಹ, ನಮ್ಮನ್ನು ನಾವು ಹುಡುಕೊಳ್ಳುವಂತಹ ಒಂದು ಯಾನಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಇಲ್ಲಿ ಭಾಳ ಯಶಸ್ವಿಯಾಗಿ ಕೆಲಸ ಮಾಡಿ, ಬರೀ ಈ ಒಂದು ಸಂಬಂಧಗಳ ಯಾನ ಅಲ್ಲ, ಇಲ್ಲಿ ಇದೊಂದು ಮ್ಯೂಸಿಕಲ್ ಜರ್ನಿ ಕೂಡ, ಒಂದು ಮ್ಯೂಸಿಕಲ್ ಫಿಲ್ಮ್ ಅಂತ ಕೂಡ ನನಗೆ ಈ ಸಿನಿಮಾ ಅನ್ನಿಸ್ತು. ಒಟ್ಟಾರೆಯಾಗಿ ಕಲಾವಿದರಾಗಿ ಕೂಡ ನಾವು ಈ ಚಿತ್ರದಲ್ಲಿ ನಾವು ಪಾತ್ರಗಳನ್ನು ಮಾಡಿದರೂ ಕೂಡ ನಮ್ಮನ್ನು ಎಷ್ಟರ ಮಟ್ಟಿಗೆ ತೊಡಗಿಸ್ಕೊಂಡು ಹೋಯಿತು ಅಂತಂದರೆ, ಒಂದು ಸಾರಿ ಅಲ್ಲ ಮತ್ತೊಂದು ಸಾರಿ ಮಗದೊಮ್ಮೆ ಬಂದು ಈ ಚಿತ್ರವನ್ನು ನೋಡಬೇಕು ಅಂತ ನನಗೆ ಈ ಚಿತ್ರದಲ್ಲಿ ಒಬ್ಬ ಕಲಾವಿದನಾಗಿ ಕೂಡ ಅನಿಸಿದೆ. ಬಹಳ ಅದ್ಭುತವಾದ ಒಂದು ಕಾನ್ಸೆಪ್ಟನ್ನು ತಗೊಂಡು ಅಷ್ಟೇ ಚೆನ್ನಾಗಿ ಇದನ್ನು ಮನ್ಸೂರೆ ನಿರೂಪಣೆ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರವನ್ನು ಯಾಕೆಂತಂದರೆ ಬಹಳಷ್ಟು ಸಿನಿಮಾಗಳು ಬರುತ್ತೆ ಬೇರೆ ಬೇರೆ ರೀತಿಯ ಕಮರ್ಷಿಯಲ್ ಇದನ್ನು ಎಲಿಮೆಂಟ್ಸ್ನ ಇಟ್ಕೊಂಡು. ಈ ಚಿತ್ರ ನಮ್ಮನ್ನು ನಿಜವಾಗ್ಲೂ ತೊಡಗಿಸ್ಕೊಳ್ಳುತ್ತೆ, ಕಾಡುತ್ತೆ, ನಮ್ಮನ್ನು ನಾವು ಹುಡುಕೊಳ್ಳೋ ಹಾಗೆ ಮಾಡುತ್ತೆ. ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಹರಿಸಿ ಕನ್ನಡದ ಮಟ್ಟಿಗೆ ಈ ನಡುವೆ ಬಂದಿರುವಂತಹ ಒಂದು ಅದ್ಭುತವಾದ ಚಿತ್ರ, ಎಂತೆಂಥ ಪ್ರಯೋಗಗಳನ್ನು ನಮ್ಮಲ್ಲಿ ಮಾಡ್ತಿದ್ದಾರೆ ಅನ್ನೋದನ್ನು ನಮ್ಮ ಜನತೆ ಬಂದು ನೋಡಬೇಕು ಅಂತ ನಾನು ಬಯಸ್ತೇನೆ. ದಯಮಾಡಿ ಬನ್ನಿ, ದೂರತೀರ ಯಾನವನ್ನು ನೋಡಿ ನಿಮ್ಮನ್ನು ನೀವು ಹುಡುಕೊಳ್ಳಿ, ನಿಮ್ಮನ್ನು ನೀವು ಕಂಡುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಐ ರಿಯಲಿ ಎಂಜಾಯ್ಡ್ ದೂರತೀರ ಯಾನ. ಇದನ್ನು ನಿರ್ಮಾಣ ಮಾಡಿದಂಥ ದೇವರಾಜ್ ಸರ್ಗೂ ಅವರು ಮತ್ತು ನಮ್ಮ ನಿರ್ದೇಶಕ ಮನ್ಸೂರೆ ಅವರ ಕಾಂಬಿನೇಷನಲ್ಲಿ ಭಾಳ ಒಳ್ಳೆಯ ಅತ್ಯುತ್ತಮವಾದಂಥ ಚಿತ್ರಗಳು ಬಂದಿದ್ದಾವೆ. ಕೆಲವಾರು ಸಿನಿಮಾಗಳು OTTಯಲ್ಲೂ ಕೂಡ ಬಹಳ ಯಶಸ್ಸನ್ನು ಕಂಡಿದೆ, ಚಿತ್ರಮಂದಿರದಲ್ಲೂ ಕೂಡ ಯಶಸ್ಸನ್ನು ಕಂಡಿದೆ. ಇದು ಒಂದು ರೀತಿಯ ಆ ಥರದ ಚಿತ್ರವೇ. ನೀವೆಲ್ಲರೂ ಬಂದು ನೋಡ್ತೀರಿ ಅಂತ ಆಸೆ ಪಡ್ತೀನಿ. ನಾನೇನು ಹೇಳಬೇಕಂತ ಅನ್ನಿಸ್ತಿದೆ ಅಂದರೆ, ಸೊ ಸ್ಟೋರಿ ವಾಸ್ ಆಸಮ್, ಅದ್ರ ಜೊತೆ ದ ಸಿನಿಮ್ಯಾಟೋಗ್ರಫಿ, ಎಸ್ ಸಾರಿ ಸೊ ನಾನೇನು ಹೇಳಬೇಕಂತ ಅನ್ನಿಸ್ತಿದೆ ಅಂದರೆ, ಸೊ ಸ್ಟೋರಿ ವಾಸ್ ಗುಡ್, ಅದ್ರ ಜೊತೆ ಸ್ಟೋರಿಗೆ ಕಾಂಪ್ಲಿಮೆಂಟ್ ಮಾಡಬೇಕಿದ್ರೆ ಸಿನಿಮ್ಯಾಟೋಗ್ರಫಿ ಚೆನ್ನಾಗಿರಬೇಕು, ಮ್ಯೂಸಿಕ್ ಚೆನ್ನಾಗಿರಬೇಕು. ಸೊ ನೋ ಒನ್ ಕ್ಯಾನ್ ಡೆಪಿಕ್ಟ್ ಮಲೆನಾಡು ಆ್ಯಂಡ್ ಕರಾವಳಿ ಸೈಡ್ ದ್ಯಾಟ್ ಬೆಟರ್ ದ್ಯಾನ್ ದ್ಯಾಟ್. ದ ಶಾರ್ಟ್ಸ್ ಆಗಿರ್ಬೋದು, ಒಂದೊಂದು ಶಾರ್ಟ್ ಹೇಗಿತ್ತು ಅಂದರೆ ದ್ಯಾಟ್ ವಾಸ್ ಸೀನಿಕ್ ಟು ಐ. ಯಾವ ಥರ ಅಂದರೆ ಒಂದು ಟ್ರೀಟ್ ಐಗೆ, ಯಾವ ಥರ ಅದೊಂದು ಬರ್ತಾಯಿತ್ತು, ಒಂದೊಂದು ಸೀನು ಯಾವ ಥರ ಮುಂದೆ ಬರ್ತಾಯಿತ್ತು ಅಂತ ಹೇಳಿದ್ರೆ, ಈವನ್ ವಾಕಿಂಗ್ ಆನ್ ದ ಬೀಚ್ ಯಾವ ಥರ ತೋರಿಸಿದ್ದಾರೆ ಅಂದರೆ ಅದು ದ್ಯಾಟ್ ವಾಸ್ ಟೂ ಗುಡ್. ಆ್ಯಂಡ್ ದ ಮ್ಯೂಸಿಕ್ ಪಾರ್ಟ್, ಎಸ್ ಐ ಲವ್ ದ ಮ್ಯೂಸಿಕ್ ಪಾರ್ಟ್. ಎಸ್ ಸೆಕೆಂಡ್ ಹಾಫ್ ಸ್ಟೋರಿ ಯಾವ ಥರ ತಗೊಂಡೋಗಿದ್ದಾರೆ, ಯಾವ ಥರ ಟ್ವಿಸ್ಟ್ ಬರುತ್ತೆ ಅಂತ ಹೇಳೋದು ಅದೊಂದು ಇಷ್ಟ ಆಯಿತು. ಸೊ ಅವ್ರ ಲೈಫ್ ಮೇಲೆ ಅವ್ರನ್ನ ಬಿಟ್ಟಿದ್ದಾರೆ. ಎಸ್ ಯಾವ ಥರ ಹೋಯಿತು ಲೈಫ್ ಪಾರ್ಟ್ ಆಯಿತು, ದ್ಯಾಟ್ ಈಸ್ ಅ ಗುಡ್ ಥಿಂಗ್ ಆಲ್ಸೋ. ಎಸ್ ಬಿಕಾಸ್ ದ ಮಾಡರ್ನ್ ಲವ್ ಸ್ಟೋರಿ ಏನಿದೆ, ಮಾಡರ್ನ್ ಲವ್ ಸ್ಟೋರಿಯಲ್ಲಿ ಸೊ ದೇ ವಾಂಟ್ ದೇರ್ ಸ್ಪೇಸ್. ಅದನ್ನು ಮಾಡರ್ನ್ ಪೀಪಲ್ಗೆ ತೋರಿಸ್ಬೋದು, ಮಾಡರ್ನ್ ಜನ್ರೇಷನ್ ತೋರಿಸ್ಬೋದು ಯಾವ ಥರ ನಿಮ್ಮನ್ನು ಲವ್ ಮಾಡಿದ್ರು ನೀವು ಜನ್ರೇಷನ್ ಅಂದರೆ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅವ್ರ ರಿಲೇಷನ್ಶಿಪ್ಪಿಂದ ಹೊರಗೆ ಬರೋಕ್ಕೆ ವಾಟ್ ಯು ಕ್ಯಾನ್ ಡೂ. ಎಸ್ ಏನು ಥಿಂಕ್ ಮಾಡ್ಬೋದು, ನೀವು ಏನು ಥಿಂಕ್ ಮಾಡಿ, ಏನು ಸರ್ಚ್ ಮಾಡಿ ನಿಮ್ಮೊಳಗೆ ನೀವು ಅದರಿಂದ ಸಪ್ರೇಟ್ ಆಗ್ಬೋದು ಅಂತ ಹೇಳಿದ್ರೆ ಇಟ್ಸ್ ಗುಡ್. ಆ ಥರನೇ ಇದೆ ಸ್ಟೋರಿ. ಸೊ ಥ್ಯಾಂಕ್ ಯು.